ಕ್ಯಾಮ್ರಾ ಇವರು ಭೀಮಾರೆಡ್ಡಿ ಮೆಡಿಕಲ್ ಕಾಲೇಜ್ ನಲ್ಲಿ ಮೆಡಿಕಲ್ ಸೀಟ್ ಕೂಡ ದೊರೆಯಾಗಿದೆ. ಬಾರ ಮುಂದಕ್ಕೆ. ಆ್ಯಕ್ಚುಲಿ ಐ ಆಮ್ ಸೋ ಲಕ್ಕಿ. ಯಾಕಂದರೆ ಈಗ ಸುರೇಶ್ ಗೌಡ್ರು ಹೇಳಿದ್ದಾರೆ ಇಷ್ಟು ರಿಸಲ್ಟ್ ಬರೋದಕ್ಕೆ ಇವರೇನೋ ಕಾರಣ ಅಂತ. ಅದು ಆ್ಯಕ್ಚುಲಿ ಅದೆಲ್ಲ ಕರೆಕ್ಟ್ ಅಲ್ಲ. ರಿಸಲ್ಟ್ ಬರೋದಕ್ಕೆ ಮೇಯ್ನು ನಮ್ಮ ಉಪನ್ಯಾಸಕರು, ಅವರು ಮೇಯ್ನ್ ಕಾರಕರು. ನಾವು ಓನ್ಲಿ ಮೋಟ ಮೇಸ್ತ್ರಿ ಅಂತ ನಾವು ಅವ್ರನ್ನ ಮ್ಯಾನೇಜ್ ಮಾಡ್ತೀವಿ ಅಷ್ಟೇ. ಸೊ ದಿ ಆಲ್ ಕ್ರೆಡಿಟ್ ಗೋಸ್ ಟು ಅವರ್ ಸೀನಿಯರ್ ಲೆಕ್ಚರರ್ಸ್, ಆಲ್ ದಟ್. ಮತ್ತು ಎಲ್ಲರಿಗೂ ಗೊತ್ತು ರಿಸಲ್ಟ್ ಬಗ್ಗೆ. ಇದು ಒಂದು ರೊಟೀನ್ ಆಗಿಬಿಟ್ಟಿದೆ. ಪ್ರತಿಯೊಂದು ವರ್ಷ ಒಂದು 250-300 ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗ್ತಾ ಇದೆ. ಹೋದ ವರ್ಷವೂ ಆಲ್ಮೋಸ್ಟು ಆ ರೇಂಜ್ದಲ್ಲೇ ನಮ್ಮ ಸಂಸ್ಥೆನಿಂದ ವಿವಿಧ ಮೆಡಿಕಲ್ ಕಾಲೇಜ್ದಲ್ಲಿ ಸೇರಿದ್ದಾರೆ. ಎಷ್ಟೋ ಮಕ್ಕಳು ಒಳ್ಳೆ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜ್ದಲ್ಲಿ, RV ಕಾಲೇಜ್ದಲ್ಲಿ ಸೇರಿದ್ದಾರೆ, BMS, ಆಲ್ ಕಾಲೇಜ್ ಆ್ಯಂಡ್ NIT ಸೂರತ್ಕಲ್ಲಿನೂ ಒಂದು 2 ಮಕ್ಕಳು ಸೇರಿದ್ರಂತ ಗೊತ್ತಾಗ್ತಾ ಇದೆ. ಸೊ ಇದೆಲ್ಲ ತುಂಬ ಹೆಮ್ಮೆ ಅನಿಸುತ್ತಾ ಇದೆ. ಈ ರಿಸಲ್ಟು ಈ ಥರ ಕೆಲಸ ಮಾಡ್ತಾ ಇದ್ವಿ. ಮತ್ತು ಕನ್ನಡ ರಾಜ್ಯೋತ್ಸವ ಅಂದರೆ ಕನ್ನಡ ನಾಡು. 1-2 ಮಾತು ಮಾತಾಡ್ತೀನಿ. ಕರ್ನಾಟಕ ಬಗ್ಗೆ ಮಾತಾಡಬೇಕಂದ್ರೆ ನಾನು ಎಷ್ಟು ಮಾತಾಡಿದ್ರೇನೂ ಅದು ಸಾಕಾಗಲ್ಲ. ಏನು ಮಾತಾಡಬೇಕು, ಯಾವುದಿ ನೋಡಿ, ಯಾವ ಅಂಶ ನೋಡಿ, ಒಂದು ಜಾಗ್ರಫಿ ಭೌಗೋಳಿಕ ಆಗಿ ನೋಡಿ. ಇಲ್ಲಿ
ನೀವು ಸೌತ್ಗೆ ಹೋಗಿ, ನಾರ್ತ್ಗೆ ಹೋಗಿ, ಈಸ್ಟ್ ಹೋಗಿ, ವೆಸ್ಟ್ಗೆ ಹೋಗಿ, ಎಲ್ಲಿ ಹೋಗಿದ್ರೂ ಅತ್ಯಂತ ಸುಂದರವಂತಹ ಪ್ರದೇಶಗಳು ಅಲ್ಲಿ ಕರ್ನಾಟಕದಲ್ಲಿದೆ. ನಾವು ಜನರಲಿ ಎಲ್ಲರಿಗೂ ಗೊತ್ತು, ನಮ್ಮ ನೇಬರಿಂಗ್ ಸ್ಟೇಟ್ನಿ ಗಾಡ್ಸ್ ಓನ್ ಕಂಟ್ರಿ ಅಂತಾರೆ, ಕೇರಳ. ಬಟ್ ನನ್ನ ಪ್ರಕಾರ ನಮ್ಮ ಕರ್ನಾಟಕ ಪ್ರೌಡ್ಲಿ, ನಮ್ಮ ಕರ್ನಾಟಕ ಗಾಡ್ಸ್ ಬೆಸ್ಟ್ ಚಾಯ್ಸ್ ಕಂಟ್ರಿ ಅಂತ ನಾನು ಹೇಳ್ತೀನಿ. ಒಂದು ಪ್ಲೇಸ್ಗೆ ಹೋಗಿದ್ರೆ ಆಸ್ ಎ ಟೂರಿಸ್ಟ್ ಆಗಿ ಒಂದು